ಹಲೋ ಗಾಯ್ಸ್, ವೆಲ್ಕಮ್ ಟು ಅದ್ಭುತ ಕೈ ರುಚಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಅನ್ನ ಬೇಳೆ ಸಾರು ರೆಡಿ ಇದೆ ಆಲ್ರೆಡಿ. ಅದ್ರ ಜೊತೆ ನಾನು ಪ್ಲೇನ್ ಆಮ್ಲೆಟ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಹೊಸ ಡಿಫ್ರೆಂಟಾಗಿರೋ ಆಮ್ಲೆಟ್ನ ಮಾಡ್ಕೋತಾ ಇದ್ದೀನಿ. ಅದು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತಲೂ ಬಯಸ್ತಿದ್ದೀನಿ. ಸೊ ನೋಡಿ, ಅದಕ್ಕೆ ಬೇಕಾಗಿರೋವಂಥದ್ದು ಎರಡೆರಡು ಸ್ಲೈಸ್ ಚಿಕನ್ ಬೇಕು. ಸೊ ಅದನ್ನು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲಸ್ ಆನಿಯನ್ ಕೂಡ ಅಷ್ಟೇ. ಸೊ ಆನಿಯನ್ ನಿಮಗೆ ಜಾಸ್ತಿ ಬೇಕು ಅಂತೇಳಿದ್ರೆ ಒಂದೆರಡು ಎತ್ಕೊಳ್ಳಿ. ನಾನು ಒಂದನ್ನೇ ತೊಗೊಂಡಿದ್ದೀನಿ, ಅದು ದೊಡ್ಡ ಸೈಜಿಂದ ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ. ಒಂದು ಆನಿಯನ್ನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಈಗ ಬನ್ನಿ ಬೌಲಿಗೆ ಏನೇನೆಲ್ಲ ಹಾಕೋತೀನಿ ಅಂತೇಳಿ ತೋರಿಸ್ತೀನಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ನಾನು 2 ಮೊಟ್ಟೆ ಇರೋದ್ರಿಂದ 2 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ ಬಟ್ಲಿಗೆ. ಅದ್ರ ಜೊತೆ ನಾವು ಸಣ್ಣದಾಗಿ ಏನಾದರೂ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ, ಆ ಚಿಕನ್ ಪೀಸು ಪ್ಲಸ್ ನಿಮ್ಗೆ ಆನಿಯನ್ ಕ್ವಾಂಟಿಟಿ ನೀವು ಬೇಕು ಅಂತ ಹೇಳಿದ್ರೆ ಜಾಸ್ತಿನೂ ತೊಗೋಬೋದು. ಅದಕ್ಕೆ ಬೇಕಾಗಿರೋವಂಥ ಉಪ್ಪು ಖಾರನ ಏನೇನೆಲ್ಲ ಹಾಕ್ತೀನಿ ನೋಡೋಣ. ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಧನಿಯಾ ಪುಡಿ ಫ್ಲೇವರ್ಗೋಸ್ಕರ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಇದು ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಲೈಟಾಗಿ ಹಾಕೋತಾ ಇದ್ದೀನಿ. ಇದಿಷ್ಟೂ ಒಂದಕ್ಕೊಂದು ನೀಟಾಗಿ ಈವನ್ನಾಗಿ ಫ್ಲೇವರ್ ಆಗಬೇಕು. ಸೊ ಫ್ಲೇವರು ಒಂದಕ್ಕೊಂದು ಟಚ್ ಆಗಬೇಕು ಅಂತೇಳಿದ್ರೆ ನೀಟಾಗಿ ಬೀಟ್ ಮಾಡ್ಕೋಬೇಕು. ಹಾಗಾಗಿ ನೀಟಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಹೆಂಗೆ ಅಂತೇಳಿದ್ರೆ ಅದು ನಾವು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕಷ್ಟಕ್ಕೂ ಮಸಾಲ ಅಂಟ್ಕೋಬೇಕು. ಹಾಗಾಗಿ ನೀಟಾಗಿ ಬೀಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಫ್ಲೇವರ್ಗೋಸ್ಕರ ಸ್ವಲ್ಪ ಕೊತ್ತಂಬರಿನ ಮೇಲ್ಗಡೆ ಉದುರಿಸ್ಕೊಂಡಿದ್ದೀನಿ. ಈಗೆಲ್ಲ ಮಿಕ್ಸ್ ರೆಡಿ ಆಗಿದೆ. ಈಗ ಸ್ಟವ್ ಹಚ್ಕೋತಾ ಇದ್ದೀನಿ. ತವಾನು ಕೂಡ ಕಾಯ್ತಾ ಇದೆ. ಕಾಯಬೇಕಾದ್ರೆ ಏನು ಮಾಡಬೇಕು, ಲೈಟಾಗಿ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮೇಯ್ನಾಗಿ ರಿಂಗಾಗಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನು ಮೇಯ್ನ್ ಬೇಕಾಗಿರುತ್ತೆ. ಸೊ ಇದನ್ನು ಇಷ್ಟೊಂದು ರಿಂಗಾಗಿ ಕಟ್ ಮಾಡಿ ಇಟ್ಕೊಂಡು ಒಂದೊಂದು ನೇರವಾಗಿ ಇಟ್ಕೋತಾ ಇದ್ದೀನಿ. ಆಗ ನಾನು 1 ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಂಡಿರೋಂಥ ಮಿಶ್ರಣನ ಅದ್ರ ಮಧ್ಯಕ್ಕೆ ಪಫ್ ಮಾಡಿಕೊಂಡು ಅದ್ರ ಒಂದು ಲೇಯರ್ ಮೇಲೆ ಒಂದು ಹಾಕೋಬೇಕಾದ್ರೇ ಅದು ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದರೂ ಪರವಾಗಿಲ್ಲ. ಸೊ ನೀವೀಗ ಹಾಕೋಬೇಕಾಗಿರೋಂಥದ್ದು ಲೈಟಾಗಿ ಮೇಲಕ್ಕೆ ಹಾಕ್ಕೊಳ್ಳಿ. ಇದ್ರ ಸುತ್ತೂರ ಬಂದ್ಬಿಟ್ಟು ಆಯಿಲ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಹಿಂಗೆ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಏನೋ ರೋಸ್ಟ್ ಆಗಿದೆ, ಇನ್ನೊಂದು ಕಡೆಯೂ ರೋಸ್ಟ್ ಆಗಬೇಕಲ್ಲ. ಸೊ ಹಾಗಾಗಿ ಮತ್ತೆ ತಿರುವಾಕೋತಾ ಇದ್ದೀನಿ. ಒಂದಕ್ಕೊಂದು ತಿರುವಾಕೊಂಡಾಗ ನೀಟಾಗಿ ಬೆಂದಿರುತ್ತೆ. ಸೊ ಇದನ್ನು ಏನಿಲ್ಲ ಅಂತೇಳಿದ್ರು ತಿಳಿ ಸಾರು ಇಲ್ಲ ರಸಮ್ ರೈಸು, ಇಲ್ಲ ಅಂತೇಳಿದ್ರೆ ಬೇಳೆ ರಸ ಇಲ್ಲ ಬೇಳೆ ಸಾರು ಜೊತೆಗೆ ತಿಂತಿದ್ರೆ ನೆಕ್ಸ್ಟ್ ಲೆವೆಲ್. ಅದಕ್ಕೋಸ್ಕರನೇ ನೀವು ತಿನ್ನಲಿ ಅಂತೇಳಿ ನಾನು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮಾಡ್ಕೊಂಡು ತಿನ್ನಿ, ಹೆಂಗಿತ್ತು ಅಂತೇಳಿ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ನಂಗೆ ತಿಳಿಸ್ಕೊಡಿ. ಒಂದು ಕಡೆ ರೋಸ್ಟ್ ಆಗಿದೆ, ಮತ್ತೊಂದು ಕಡೆ ನಾನು ರೋಸ್ಟ್ ಮಾಡೋದಕ್ಕೆ ಅಂತೇಳಿ ನಾನು ತಿರುವಾಗ್ತಾ ಇದ್ದೀನಿ. ನೋಡಿ, ಫೈನಲಾಗಿ ಈ ಥರ ಟೆಕ್ಸ್ಚರ್ ಬಂದಿದೆ. ತಟ್ಟೆಗೆ ಹಾಕಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ 2 ಮೊಟ್ಟೆನಲ್ಲಿ ನಾನು ಈ ಥರ ಮಾಡಿರೋವಂಥದ್ದು. ಈಗ ನಾನು ಆನಿಯನ್ ರಿಂಗ್ ಜೊತೆಗೆ ಮಾಡಿದ್ದೆ. ಈಗ ಅದ್ರ ಜೊತೆಗೆ ಇನ್ನು ಚಿಕನ್ ಆಮ್ಲೆಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ನಾರ್ಮಲ್ ಆಮ್ಲೆಟ್ ಹೆಂಗೆ ಮಾಡ್ಕೋತೀವೋ ಹಂಗೆ ಹಾಕಿ, ಸೊ ಅದು ಬೆಂದಿದ್ದ ಕೂಡಲೇ ಲೈಟಾಗಿ ಸೈಡಲ್ಲಿ ನಾವು ಆಯಿಲ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈಗ ಉಲ್ಟಾ ತಿರುವಾಗ್ತಾ ಇದ್ದೀನಿ. ಸೊ ಈ ಥರ ಬಂದಿದೆ. ಜಾಸ್ತಿ ಸೀದಿಸ್ಲಬಾರ್ದು, ಸೀದಿಸಿದಾಗ ಅದ್ರ ಟೇಸ್ಟ್ ಡಿಫ್ರೆಂಟಾಗಿ ಹೋಗುತ್ತೆ. ಸೊ ಹಾಗಾಗಿ ಈ ಥರ ಬ್ರೌನಿಷ್ ಆದರೆ ಸಾಕು, ತಟ್ಟೆಗೆ ಸರ್ವ್ ಮಾಡ್ಕೋಬೋದು. ಸೊ ಬಿಸಿ ಅನ್ನದ ಜೊತೆಗೆ ತಿಂತಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಬರೀ ಇದಕ್ಕೆ ಅಂತೇಳಿ ಪ್ರಿಫರಬಲ್ ಮಾಡೋದಂತಲ್ಲ, ಪ್ಲೇನಾಗಿ ಸ್ನ್ಯಾಕ್ಸ್ ಆಗೋ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು 2 ಮೊಟ್ಟೆಯಲ್ಲಿ 3 ಥರ ವೆರೈಟಿ ಮಾಡ್ಕೊಂಡು ತಿಂತಿದ್ದೀನಿ. ನೀವು ಕೂಡ ಇದೇ ಥರ ತಿನ್ನಲಿ ಅಂತೇಳಿ ನಾನು ನಿಮಗೂ ಕೂಡ ತೋರಿಸ್ತಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತಿದ್ದೀನಿ. ಮತ್ತು ನಾನು ಎಲ್ಲ ಥರದ್ದು ಮಸಾಲೆಗಳನ್ನೂ ಮನೆಯಲ್ಲೇ ನಾನು ಆದಷ್ಟು ಮಾಡ್ಕೊಳ್ಳೋಂಥದ್ದು. ಹೊರಗಡೆ ಜಾಸ್ತಿ ಪ್ರಿಫರ್ ಮಾಡಲ್ಲ. ನೀವು ಕೂಡ ಹಂಗೆ ಮಾಡಿ ಅಂತೇಳಿ ಕೇಳ್ಕೊತೀನಿ. ಚಿಲ್ಲಿ ಪೌಡ್ರ್ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಏನಾದ್ರು ಗೊತ್ತಿಲ್ಲ ಅಂತೇಳಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ, ಬಿಸಿ ಅನ್ನ. ಸೊ ಬಿಸಿ ಅನ್ನದ ಜೊತೆಗೆ ತರಕಾರಿ ಸಾಂಬಾರು,
ಅದ್ರ ಜೊತೆಗೆ ನಾನು ಮಾಡ್ಕೊಂಡಿರೋ ಅಂಥ 2 ವೆರೈಟಿ ಆಮ್ಲೆಟ್ನ ಇಟ್ಕೋತಾ ಇದ್ದೀನಿ. ಸೊ ಈ ಆಮ್ಲೆಟ್ನ ನೀವು ಊಟದ ಮಧ್ಯದಲ್ಲಿ ತಿಂತಿದ್ರೆ ನಿಮ್ಗೆ ಆ ಟೇಸ್ಟೇ ಡಿಫ್ರೆಂಟ್ ಅನಿಸುತ್ತೆ. ಏನು ಚಿಕನ್ ಮಾಡ್ಕೊಂಡು ತಿಂದರೂ ಈ ಥರ ಟೇಸ್ಟ್ ಬರೋಲ್ಲ. ಚಿಕನ್ ಆಮ್ಲೆಟೇ ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.